ಕಮೆಂಟ್ ಮಾಡೋ ನಾಯಿಗಳು ಏನ್ ಸರ್ ಮಾತಾಡ್ತೀರಾ? ಅವ್ರ ಗಂಡಸ್ರೆ ಅಲ್ಲ, ಅವರೆಲ್ಲ ಹಾವುಗಳೇ ಪರವಾಗಿಲ್ಲ ಸರ್, ಜೊತೆಗಿರೋರು ಅಷ್ಟು ಡೇಂಜರಸ್ ಸರ್. ನನ್ ಗರ್ಲ್ ಫ್ರೆಂಡ್ ಆಗಿ ಯಾಕೆ ದೂರ ಕೂಡಿಸ್ಕೊಂಡ್ರೆ, ತೊಡೆ ಮೇಲೆ ಕೂಡಿಸ್ಕೊಂಡ್ರೆ ನಾನು ಯಾಕೆ ಅವಳನ್ನ ದೂರ ಕೂಡಿಸ್ಲಿ ಸರ್? ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಸರ್. ನಾನು ಟಾಪ್ 2 ಅಲ್ಲಿ ಇದ್ದವನು, 2 ಸತಿ ವೈಲ್ಡ್ ಕಾರ್ಡ್ ಹೋಗಿರೋನು, ಬಿಗ್ ಬಾಸ್ ಗೋಳಿ ಅಂತ ಹೆಸರು ತಗೊಂಡ್ಬಂದಿರೋ. ಇವ್ರ ಬಗ್ಗೆ ನಾನೇನ್ ಸರ್ ಕಮೆಂಟ್ ಮಾಡೋದು? ಅಶ್ವಿನಿ ಅವರು ವುಮೆನ್ ಕಾರ್ಡ್ ನ ಮಾಸ್ಟರ್. ನನಗ್ ಹೊಡೆದಿರೋ ಸ್ಟೇಟ್ಗಳು ಜಗತ್ತಲ್ಲಿ ಯಾರಿಗೂ ಹೊಡೆದಿರಕ್ ಸಾಧ್ಯ ಸರ್. ಬಿಗ್ ಬಾಸ್ ಮನೆ ನನ್ಗೆ ಏನ್ ಕೊಟ್ಬಿಡ್ತು ಅಂದ್ರೆ, ಕೇಳ್ದಾನೆ 1000 ಕೊಟ್ಟಿರುವಂತ ಮನೆ. ನಾನು ಅದನ್ನು ಕೇಳ್ಕೊಂಡೆ, ಸರ್ ನಿಮ್ಗೆ ಗರ್ಲ್ ಫ್ರೆಂಡ್ ಇದಾರ ಸರ್ ಅಂತ. ಇಲ್ಲ ಅಲ್ಲ, ಇದ್ದಿದ್ರೆ ಫಸ್ಟ್ ನೈಟ್ ಪಾರ್ಟಿ ಮಾಡಿದ್ರು ಅವರು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಫೈನಲ್ಗೆ ಕೆಲವೇ ವಾರಗಳು ಮಾತ್ರ ಬಾಕಿ ಇದೆ, ಇನ್ನು ಕೆಲವೇ ದಿನಗಳೇ ಬಾಕಿ ಇದೆ ಅಂತ ಹೇಳ್ಬೋದು. ಸೊ ಈ ಟೈಮ್ ಅಲ್ಲಿ ಒಂದು ಸರ್ಪ್ರೈಸ್ ಅಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅನ್ಕೊಂಡಿದ್ರು, ಬಟ್ ಗೆಸ್ಟ್ ಆಗಿ ಸೊ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಒಂದಷ್ಟು ವಿಚಾರಗಳೆಲ್ಲ ಇದೆ. ರಜತ್ ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋನಿ. ಸರ್ ನಮಸ್ತೆ, ಹೆಂಗಿದ್ರಿ ಸರ್? ಸರ್ ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸರ್, ವಿಶ್ ಯು ದ ಸೇಮ್. ಒಳ್ಳೇದಾಗ್ಲಿ, ವರ್ಷ ಎಲ್ಲಾರ್ಗು ಒಳ್ಳೇದಾಗ್ಲಿ. ಎಲ್ಲಾರು ಎಷ್ಟು ಬಿಸಿ ಆಗ್ಲಿ ಅಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡೋ ಟೈಮ್ ಸಿಗದೆ ಹೋಗ್ಲಿ, ಅಷ್ಟು ಬಿಸಿ ಆಗ್ಲಿ ಎಲ್ಲಾರು. ಎಸ್, ಸೂಪರ್. ಸೊ ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಒಂದಷ್ಟು ಇಂಟರ್ವ್ಯೂಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ, ಸೊ ನಮಗೂ ಕೊಟ್ಟಿದ್ದೀರಾ. ಇನ್ನೊಂದ್ಸರಿ ಯಾಕೆ ಬಂದಿದ್ದೀರಾ ಅಂತ ಕೇಳ್ಬೋದು. ಓಕೆ, ಈಗ ಫಸ್ಟ್ ಬಿಗ್ ಬಾಸ್ ಇಂದಾನೆ ಶುರು ಮಾಡ್ಬಿಡ್ತೀನಿ. ಎಲ್ರು ಕೂಡ ಅನ್ಕೊಂಡಿದ್ರು ಹೋದ್ ಸರಿನೂ ವೈಲ್ಡ್ ಕಾರ್ಡ್ ಎಂಟ್ರಿ, ಈ ಸರಿನೂ ವೈಲ್ಡ್ ಕಾರ್ಡ್ ಎಂಟ್ರಿ, ಇನ್ನೊಂದು ಧೂಮ್ ಧಮಾಕ ಆಗತ್ತೆ ರಜತ್ ಇಂದ ಅಂತ. ಆಗ್ತಿತ್ತೇನೋ, ಬಟ್ ಆಮೇಲೆ ಸುದೀಪ್ ಸರಿ ಅವ್ನ್ ಗೆಸ್ಟ್ ಆಗಿ ಬಂದ್ರು ಅನ್ಬಿಟ್ಟು ಒಂದಷ್ಟು ದಿನಗಳ ಕಾಲ ಕಳೆದ್ರಿ. ಸೊ ಹೆಂಗಿತ್ತು ನಿಮ್ಮ ಸೀಸನ್ಗೂ ಈ ಸೀಸನ್ಗೂ? ಏನಾದ್ರು ಡಿಫ್ರೆನ್ಸ್ ನೋಡಿದ್ರ? ಸರ್ ಅದೇ ಒಂದ್ ತಿಂಗಳು ಇದಿದ್ದು ನಾವು ತುಂಬಾ ಒಂದು ಒಳ್ಳೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಬಯಸದೆ ಬಂದೆ ಭಾಗ್ಯ ಅಂತಾರಲ್ಲ, ಹೋದ್ ಸೀಸನ್ ವೈಲ್ಡ್ ಕಾರ್ಡು ನಾನೇ, ಸೊ ಈ ಸೀಸನ್ ನಾನೇ ಅಂದಾಗ ನನಗೆ ಎಲ್ಲೋ ಅದೊಂದು ಎಕ್ಸೈಟ್ಮೆಂಟ್ ಇತ್ತು. ಡಿಫರೆನ್ಸ್ ಏನು ಅಂದ್ರೆ ಮೇನ್ ಮನೆ ಸರ್. ನಮ್ಗೆ ಆ ಮನೆ ಹೆಂಗಾಗೋಗಿತ್ತು ಅಂದ್ರೆ ಎಮೋಷನಲಿ ವೆರಿ ಕನೆಕ್ಟೆಡ್ ಆ ಮನೆಗೆ. ಹೊಸ ಮನೆ ಇದ್ ಬೇರೆ, ಹೊಸ ಜನ, ಹೊಂದ್ಕೊಳಕ್ಕೆ ಒಂದು 3-4 ದಿವಸ ಟೈಮ್ ಬೇಕಾಗಿತ್ತು ನನಗೆ. ಅದಾದ್ಮೇಲೆ ತುಂಬಾ ಚೆನ್ನಾಗಿ ನಡೀತು. ನೆವರ್ದಲೆಸ್ ಸರ್, ನನಗೆ ರಿಗ್ರೆಟ್ಸ್ ಅನ್ನೋದೇನಿಲ್ಲ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ವೈಲ್ಡ್ ಕಾರ್ಡ್ ಎಂಟ್ರಿನೇ ಆಗಿದ್ರೆ ರಜತ್ ನ ಯಾವ ಪ್ಲೇಸ್ ಅಲ್ಲಿ ನೋಡಬಹುದಿತ್ತು ನಾವು? ಸರ್ ಈ ಸತಿ ಒಂದು ಟಾಪ್ 3 ಅಲ್ಲಂತೂ ಇಲ್ದೇ ಅಂತೂ ಇರ್ತಿರಿಲ್ಲ. ಇದ್ದಿದ್ರೆ 100% ಜನ ನನ್ನ ಕೈ ಹಿಡ್ದಿರೋರು. ಬಿಕಾಸ್ ಸಿ, ನಂದು ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ವ್ಯಕ್ತಿತ್ವ ಅಂತೂ ನಂದಲ್ಲ. ಸೊ ಅದನ್ನ ಹೋದ್ ಸೀಸನ್ ನಾನು ತೋರಿಸಿದೀನಿ, ಆಚೆ ಬಂದ್ಮೇಲೂ ನಾನು ಅದೇ ತರ ಇದ್ದೀನಿ. ಸೊ ಹಂಗಿದ್ದಾಗ ಬಹುಶಃ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ ಸರ್. ಎಲ್ಲೋ ಈ ಸೀಸನ್ ಅಲ್ಲಿ ಹೇಳ್ತಾ ಇದ್ರು, ಲಾಸ್ಟ್ ಸೀಸನ್ ಅಲ್ಲಿ ಇದ್ದಂತ ಫೇರ್ ಸ್ವಲ್ಪ ಕಮ್ಮಿ ಆಗಿದೆ, ಆಮೇಲೆ ಗಿಲ್ಲಿದು ಅವ್ರದ್ದು ವರ್ಸಸ್ ರಜತ್ ಏನೋ ಒಂದ್ ಆಗತ್ತೆ ಅಂತಿದ್ರು, ಆಮೇಲೆ ಅವ್ರ ಅವ್ನ ಕಾಮಿಡಿಗೆ ಆರಾಮಾಗಿ ನಗಾಡ್ಕೊಂಡು ಇದ್ರು ಅನ್ನೋದೆಲ್ಲ ಒಂದಷ್ಟಿತ್ತು. ಅದನ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ರಿ? ಹೊರಗಡೆ ಇದ್ದಾಗ ಎಷ್ಟು ಎಂಜಾಯ್ ಮಾಡಿದ್ರಿ? ಒಳಗಡೆ ಹೋದಾಗ ಅದೇ ಎಂಜಾಯ್ ಮಾಡಿದ್ರೆ ಇಲ್ಲ ಇರಿಟೇಷನ್? ಸರ್ ಇಲ್ಲ, ಹೋಗಿದ್ ಫಸ್ಟ್ ವಾರ ಏನಾಯ್ತು ಅಂದ್ರೆ, ನಾವು ಒಂದ್ ವರ್ಷ ಎಲ್ಲ ಆಚೆ ಇರ್ತೀವಿ, ಸಡನ್ ಆಗಿ ಎತ್ಕೊಂಡೋಗ ಮನೆಗೆ ಹಾಕ್ತಾರೆ. ಮನೆಗೆ ಹಾಕಿದ ತಕ್ಷಣ ನಮ್ಗೆ ಅಲ್ಲಿ ಹೊಂದ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಟೈಮ್ ಬೇಕಾದಾಗ ನಾವೇನ್ ಮಾಡ್ತೀನಿ, ಇರಿಟೇಷನ್ ಆಗಿದಂತೂ ಸತ್ಯ ಸರ್. ಗಿಲ್ಲಿಗಂತೂ ಹೇಳಿದ್ ನನ್ ಸತ್ಯ, ಸುಮ್ನೆ ರಾತಲ್ಲ ಸ್ವಲ್ಪ ಹೊತ್ತು, ನಾವು ಇವಾಗ ತಾನೆ ಎಲ್ಲಿಂದ ಆಚೆ ಬಂದಿದೀವಿ, ನಾವು ಮನೆಗೆ ಹೊಂದ್ಕೊಬೇಕು ಅಂತ. ಹಂಗಿದ್ದಾಗ ಅವ್ನು ಅರ್ಥ ಮಾಡ್ಕೊಂಡೆ ಒಂದ್ 5 ನಿಮಿಷ ಸುಮ್ನಾಗೋನು, ತಿರ್ಗಾ ಅದೇ ಕಿಟ 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 ಅನ್ನೋನು. ಅದೆಲ್ಲೋ ಇರಿಟೇಟ್ ಆಗಿದ್ದು ಉಂಟು. ಆಮೇಲೆ ನಾನು ಹೇಳಿದ್ಮೇಲೆ ಅರ್ಥ ಮಾಡ್ಕೊಂಡ. ಅದಾದ್ಮೇಲೆ ನಾನು ಅವನು ಮಾತಾಡಕ್ ಸ್ಟಾರ್ಟ್ ಬರ್ತೀವಿ, ಬೆರಿತೀವಿ. ಅದೆಲ್ಲೋ ಕನೆಕ್ಟಿವಿಟಿ ಸ್ಟಾರ್ಟ್ ಆಯ್ತು. ತಿರ್ಗಾ ನಮ್ದು ಪಕ್ಕದೂರೇ ಅವನು. ಆಮೇಲೆ ನನಗೂ ಅವನಿಗೂ ತುಂಬಾ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ. ಸೊ ಹಂಗಿದ್ದಾಗ ಆ ಮಾತುಕತೆ ಆಡಿ ಆಡಿ ಆಮೇಲೆ ನಂದು ಒಂದೇ ತರ ಭಾಷೆ ಬೇರೆ. ಇನ್ನೊಂದೇನು ಅಂದ್ರೆ, ಅದು ಒಂದು ಡ್ರಾಮಾ ಮೂವಿಲಿ ಇಲ್ವಾ, ಅದು ತುಂಡಾಯ್ ಕ್ಲಾಸ್ ಅವಸ್, ಆ ತರ ನಂದು ಒಂದು ಆಗೋಯ್ತು. ಸೊ ನಾನು ಹಂಗೆ ಎಲ್ಲಾರು ರೇಗಿಸ್ಕೊಂಡು ಮಜಾ ಮಾಡುವಂತ ಕ್ಯಾರೆಕ್ಟರ್, ಅವನು ಹಂಗೆ. ಸೊ ಇಟ್ ವಾಸ್ ವೆರಿ ಫನ್ ಬೀಯಿಂಗ್ ವಿತ್ ಹಿಮ್. ಈಗ ಇನ್ನ ಜಾಸ್ತಿ ಬಿಗ್ ಬಾಸ್ ಬಗ್ಗೆ ಎಳಿಯಕ್ ಹೋಗಲ್ಲ. ಈಗ ಇರುವಂತದ್ದು ಕೆಲವು ಜನಗಳು ಮಾತ್ರ ಇದಾರೆ. ಈಗಾಗಲೇ ಟಾಪ್ 6 ಗೆ ಒಂದಷ್ಟು ಹೋರಾಟ ನಡೀತಾ ಇದೆ. ಕೆಲವ್ರ ಹೆಸರು ಹೇಳ್ತಾ ಹೋಗ್ತೀನಿ, ನೀವು ನೋಡಿದಷ್ಟು ದಿನಗಳ ಕಾಲ ಅವ್ರ ಬಗ್ಗೆ ಏನ್ ಅನ್ನಿಸ್ತು? ಒಂದು ಚಿಕ್ಕದಾಗಿ ಒಪಿನಿಯನ್ ಹೇಳಿದ್ರೆ. ಫಸ್ಟ್ ಆಲ್ ಗಿಲ್ಲಿಂದಾನೆ ಶುರು ಮಾಡ್ತೀನಿ. ತುಂಬಾ ಒಳ್ಳೆ ಕಲಾವಿದ, ಒಳ್ಳೆ ತಲೆ ಇದೆ. ಹೆಂಗ್ ಆಡ್ಬೇಕು, ಎಲ್ಲಿ ಏನ್ ಮಾತಾಡ್ಬೇಕು, ಎಲ್ಲಿ ಯಾವ ತರ ಅವನ್ನ ತೋರಿಸ್ಕೊಬೇಕು ಅಂತ ತುಂಬಾ ತಿಳ್ಕೊಂಡಿರುವಂತ ವ್ಯಕ್ತಿತ್ವ. ನನಗ್ ಪರ್ಸನಲಿ ನನ್ನ ತಮ್ಮನ್ನ ಸ್ಥಾನ ತಗೊಂಡಿರುವಂತ ವ್ಯಕ್ತಿ. ನನಗ್ ತುಂಬಾನೇ ಖುಷಿ ಆಗುತ್ತೆ ಅವನ ಜೊತೆ ಇದ್ದಾಗ. ಸೊ ಅವ್ನಿಗೆ ಒಳ್ಳೇದಾಗ್ಲಿ. ಕಾವ್ಯ ಒಳ್ಳೆ ಫೈಟರು, ಬಟ್ ಆದ್ರೆ ಎಲ್ಲೋ ಇತ್ತೀಚೆಗೆ ಎಲ್ಲೋ ಸ್ವಲ್ಪ ದಿಕ್ಕು ತಪ್ಪಿದೆ ಅಂತ ಎಲ್ಲೋ ಅನ್ನಿಸ್ತು. ಅಶ್ವಿನಿ ಅವರು ವುಮೆನ್ ಕಾರ್ಡ್ ನ ಮಾಸ್ಟರ್. ರಘು ಅವರು ಎಲ್ಲ ತಿಳ್ಕೊಂಡಿರುವಂತ ವ್ಯಕ್ತಿ. ತುಂಬಾನೇ ಒಂಥರ ಅದೇನೋ ಒಂಥರ ಮನ್ಸು
ಮಗು ತರ ಇರುವಂತ ವ್ಯಕ್ತಿತ್ವ. ಆಮೇಲೆ ಸಾಕಷ್ಟು ವಿಷಯ ತಿಳ್ಕೊಂಡಿರುವಂತ ವ್ಯಕ್ತಿ. ಆಮೇಲೆ ತುಂಬಾ ಸಾಧನೆಗಳು ಮಾಡಿರುವಂತ ಒಂದು ಕ್ಯಾರೆಕ್ಟರ್. ಅವನ್ನೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ನಾವೆಲ್ಲ ಏನಪ್ಪ ಇವ್ರ ಮುಂದೆ ಅಂತ. ಸೊ ಮಲ್ಟಿ ಟ್ಯಾಲೆಂಟೆಡ್ ಗೈ. ಅಶ್ವಿನಿ ಅಶ್ವಿನಿ ಅಲ್ಲ, ಹಾ. ಸಾರಿ, ರಕ್ಷಿತಾ. ರಕ್ಷಿತಾ ವೆರಿ ವೆರಿ ಪ್ಯೂರ್ ಬೈ ಹಾರ್ಟ್, ತುಂಬಾ ಒಳ್ಳೆ ಹುಡುಗಿ. ಮನ್ಸಲ್ಲಿ ಏನಿದ್ರು ನೇರ ಮಾತಾಡುವಂತ ಒಂದು ವ್ಯಕ್ತಿತ್ವ. ಅವಳದು ಪ್ರಾಬ್ಲಮ್ ಏನು ಅಂದ್ರೆ ಭಾಷೆ ಸ್ವಲ್ಪ ಹಿಂಸೆ ಆಗಿರೋ ಕಾರಣ ಹೆಂಗ್ ಡೆಲಿವರಿ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ಬಿಟ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾಳೆ. ಅವಳಿಗೂ ಒಳ್ಳೇದಾಗ್ಲಿ ತುಂಬಾ. ಧ್ರುವಂತ್. ಐ ಡೋಂಟ್ ವಾಂಟ್ ಕಮೆಂಟ್ ಅಬೌಟ್ ಹಿಮ್ ಸರ್. ವೇಸ್ಟ್ ಅನ್ಸುತ್ತೆ ನನಗೆ. ಇವಾಗೆಲ್ಲ ಸ್ಟ್ರಾಂಗ್ ಆಗ್ತಿದ್ದಾರೆ ಅಂತ ಕೆಲವರು ಇವಾಗ ಸ್ಟ್ರಾಂಗ್ ಆಗಿ ಏನ್ ಸರ್, ಇನ್ನೇನ್ ಆಗ್ಲೇ ಸಾಯೋ ಟೈಮ್ ಬಂದಾಗ ನಾನು ಜಿಗಿತೀನಿ ಒಲಿಂಪಿಕ್ಸ್ಗೆ ಅಂದ್ರೆ ಆಗುತ್ತಾ? ವಯಸ್ಸಿದ್ದಾಗ್ಲೇ ಜಿಗಿದ್ ಬಿಡ್ಬೇಕು. ರಾಶಿಕಾ. ರಾಶಿಕಾ ಇಸ್ ಅ ವೆರಿ ಗುಡ್ ಸ್ಪೋರ್ಟ್ಸ್ ಪರ್ಸನ್. ತುಂಬಾನೇ ಫೈಟಿಂಗ್ ಸ್ವಭಾವ ಇರುವಂತ ಒಂದು ಹುಡುಗಿ. ಆ, ಒಳ್ಳೇದಾಗ್ಲಿ ಅವ್ರಿಗೆ. ಸೊ ಇಷ್ಟ ದಿನ ಮನೇಲಿದ್ರಿ ಯಾರಂಗೆ ಅಂತ ತಿಳ್ಕೊಂಡ್ರೆ, and ನೀವು ಕೂಡ ಒಳಗಡೆ ಇದ್ದಾಗ ಹೊರಗಡೆ ಒಂದಷ್ಟು ಕಮೆಂಟ್ಗಳು ಪಾಸ್ ಆಗಿದ್ ನಾನು ನೋಡಿದೆ. ಸೊ ಇತ್ತೀಚೆಗೆ ಒಂದು ಯಾವ್ದೋ ಒಂದು ಚಾನೆಲ್ ಅಲ್ಲಿ ಒಬ್ರು ಬಿಗ್ ಬಾಸ್ ನ ಎಕ್ಸ್ ಕಂಟೆಸ್ಟೆಂಟ್ ಒಬ್ರು ಪ್ರಶಾಂತ್ ಸಂಬರ್ಗಿ, ಸೊ ಅವರು ನಿಮ್ಮ ಬಗ್ಗೆ ಒಂದು ರಿಯಾಕ್ಟ್ ಕೊಟ್ಟಿದ್ರು. ಸೊ ಹಿಂಗೆ ಅಂತ ಅದ್ರ ಏನಾದ್ರು ಗಮನಿಸಿದಿರ ವಿಡಿಯೋ ಏನಾದ್ರು? ಯಾರು ಪ್ರಶಾಂತ್ ಏನವ್ರ ಹೆಸರು ಅಂದ್ರೆ? ಪ್ರಶಾಂತ್ ಸಂಬರ್ಗಿ ಬಿಗ್ ಬಾಸ್ ನ ಎಕ್ಸ್ ಕಂಟೆಸ್ಟೆಂಟ್, 2 ಸರಿ ಬಿಗ್ ಬಾಸ್ ಹೋಗಿ ಬಂದವರು. ಹೌದಾ? ಇಲ್ವಲ್ಲ, ನಂಗೆ ಐಡಿಯಾ ಇಲ್ಲ ಅವ್ರ ಬಗ್ಗೆ. ಫೋಟೋ ತೋರಿಸೋರ್ದು. ಓಕೆ, ಅವ್ರ ಬಗ್ಗೆ ಅವರು ಒಂದು ರಿಯಾಕ್ಟ್ ಮಾಡ್ತಾ ಇದ್ರು ಒಂದು, ಸೊ ಹಂಗಾಗಿ ಅದ್ರದ್ದೊಂದು ಕೇಳೋಣ ಅಂತ. ಓ ಇವ್ರಾ? ಓ ಇವ್ರು ಅವ್ರವ್ರ ಬಗ್ಗೆ ಮಾತಾಡ್ಕೊಂಡು ಓಡಾಡ್ತಾ ಇರ್ತಾರೆ ತಾನೆ ಅವರು. ಅವ್ರ ತಾನೆ ಏನಂತೀಯಪ್ಪಂದು? ಓಕೆ, ಸೊ ಅದೇ ರಜತ್ ಪೇಮೆಂಟ್ ಗಿರಾಕಿ, ಧರ್ಮಸ್ಥಳ ವಿಚಾರ, ಆಮೇಲೆ ಗಿಲ್ಲಿ ಹತ್ರ ಒಂದು ಶಾಲ್ ಸುತ್ಕೊಂಡು ಹೊಡಿಸ್ಕೊಂಡ್ ಬಂದಿದ್ದಾರೆ, ಸೊ ಏನು ಇಲ್ಲ, ಒಂದಷ್ಟು ಕಮೆಂಟ್ ಗಳೆಲ್ಲ ಇತ್ತು. ಸರ್, ಧರ್ಮಸ್ಥಳದ ವಿಷಯ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾನು ಹಿಂದೂವಾದಿ ಸರ್. ನಾನೇನು ಬೇರೆ ವರ್ಗದವನಲ್ಲ. ಆಮೇಲೆ ಒಂದು ಹುಡುಗಿ ಅಷ್ಟು ಬ್ರೂಟಲಿ ರೇಪ್ ಅಂಡ್ ಮರ್ಡರ್ ಆಗಿರೋ ವಿಷಯಕ್ಕೆ ನಾನು ಹೋಗಿದ್ದೀನಿ ಅಂದಾಗ ಅದಕ್ಕೆ ಪೇಮೆಂಟ್ ತಗೊಂಡು ಹೋಗ್ತಿದ್ದೀನಿ ಅಂತ ಕಮೆಂಟ್ ಮಾಡೋ ಚೀಪ್ ಮೆಂಟಾಲಿಟಿ ಇರೋರ ಬಗ್ಗೆ ಕಮೆಂಟ್ ಮಾಡಕ್ ನನ್ಗೆ ಇಷ್ಟ ಅಲ್ಲ ಸರ್. ಮೊದಲನೇದದು. ಬಹುಶಃ ಇವ್ರ ಸರ್ಕಲ್ಲು ಇಲ್ಲ ಇವ್ರಿಗೆ ಯಾರನ್ನ ಪರಿಚಯ ಇರೋರು ಈ ತರ ರೇಪ್ ಅಂಡ್ ಮರ್ಡರ್ ಆಯ್ತು ಅಂದ್ರೆ ಇವ್ರು ಬಹುಶಃ ದುಡ್ಡು ತಗೊಂಡು ಸಪೋರ್ಟ್ ಮಾಡ್ಬೋದೇನೋ. ನಾನು ಅಂತ ಕ್ಯಾರೆಕ್ಟರ್ ಅಲ್ಲ. ಇನ್ನೊಂದು ಹೇಳ್ಬೇಕು ಅಂದ್ರೆ ನನಗೆ ದೇವರು ತಕ್ಕ ಮಟ್ಟಕ್ಕೆ ಚೆನ್ನಾಗಿ ಕೊಟ್ಟಿದ್ದಾನೆ ಸರ್. ನಾನು ನನ್ನ ಖರ್ಚುಗಳನ್ನ ನೋಡ್ಕೊಳೋ ಅಷ್ಟು ಕೆಪಾಸಿಟಿ ನನಗಿದೆ. ನನ್ನ ಫ್ಯಾಮಿಲಿನ ಸಾಕೋ ಕೆಪಾಸಿಟಿ ನನಗಿದೆ. ನನ್ನ ಸುತ್ತಮುತ್ತ ಇರೋರಿಗೆ ಒಂದು ಕೊಡೋಷ್ಟು ನನಗೆ ಕಾಪಾಡಿದಾನೆ ದೇವರು. ಅದು ಬಹುಶಃ ನಾನು ಪಾಲಿಸ್ಕೊಂಬಂದಿರೋ ಒಂದು ಎಥಿಕ್ಸ್ ಇರ್ಬೋದು. ಸೊ ದೇವ್ರನ್ನ ಚೆನ್ನಾಗಿಟ್ಟಿದ್ದಾನೆ ಸರ್. ನಾನು ಬೇರೆಯವ್ರ ಹತ್ರ ಹೋಗಿ ದುಡ್ಡಿಸ್ಕೊಂಡು ಅದು ಒಂದು ಹೆಣ್ಮಗು ವಿಷಯಕ್ಕೆ, ಅಂತ ಸೆನ್ಸಿಟಿವ್ ವಿಷಯಕ್ಕೆ ಹೋಗೋಷ್ಟು ಅವಶ್ಯಕತೆ ನನಗಿಲ್ಲ ಅನ್ಸುತ್ತೆ. ಮಾತಾಡೋರೇನ್ ಸರ್, ನಾಯಿ ಬಗಳಿದ್ರೆ ದೇವ್ಲೋಕ ಆಗತ್ತಾ, ಹಾಳಾಗತ್ತಾ? ಸೊ ಇನ್ನೊಂದೇನೋ ಏನೋ ಹೇಳಿದ್ರಲ್ಲ, ಏನ್ ಬಿಗ್ ಬಾಸ್ ಸರ್? ಗಿಲ್ಲಿ ಬಗ್ಗೆ. ಹ್ಮ್. ಸೊ ಗಿಲ್ಲಿ ಹತ್ರ ಹೊಡ್ಸ್ಕೊಂಡ್ ಬಂದಿದ್ದಾರೆ. ಗಿಲ್ಲಿ ಯಾವ ತರ ಏಟಲ್ ಹೊಡೆದಿದ್ದಾನೆ ಅಂದ್ರೆ ಶಾಲ್ ಸುತ್ಕೊಂಡು ಹೊಡೆದಿದ್ದಾರೆ. ಹಾ, ಎಷ್ಟನೇ ಸೀಸನ್ ಸರ್ ಇದ್ದಿದ್ರು? ಇದ್ರು ಒಂದ್ 8ನೇದಾ? ಓಕೆ ಓಕೆ ಸರ್. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಸರ್. ನಾನು ಟಾಪ್ 3 ಅಲ್ಲಿ ಇದ್ದವನು, 2 ಸತಿ ವೈಲ್ಡ್ ಕಾರ್ಡ್ ಹೋಗಿರೋನು, ಬಿಗ್ ಬಾಸ್ ಗೂಳಿ ಅಂತ ಹೆಸರು ತಗೊಂಡ್ಬಂದಿರೋನು. ಇವ್ರ ಬಗ್ಗೆ ನಾನೇನ್ ಸರ್ ಕಮೆಂಟ್ ಮಾಡೋದು? ಬೇರೆ ಕ್ವಶನ್ ಕೇಳಿ. ಓಕೆ, ಸೊ ಇವಾಗ ಬಿಗ್ ಬಾಸ್ ಅಂತ ಬಂದಾಗ ಈಗ ಒಂದಷ್ಟು ನೀವೇ ಈ ಸರಿ ಹೇಳ್ಕೊಂಡಿದ್ರಿ, ಒಂದ್ ಸ್ವಲ್ಪ ಎಮೋಷನ್ ಕೂಡ ಆಗಿದ್ರಿ. ಹಿಂದೆ ಒಂದಷ್ಟು ರಿಯಾಲಿಟಿ ಶೋಸ್ ಗಳಲ್ಲೂ ಕೂಡ ನಾನು ಮಾಡಿದ್ರು ಕೂಡ ಆಫ್ಟರ್ ಬಿಗ್ ಬಾಸ್ ಬಂದ್ಮೇಲೆ ಜನ ನನ್ನನ್ನ ತಪ್ಕೋತಾರೆ, ಮುತ್ ಕೊಡ್ತಾರೆ ಅನ್ನೋದೆಲ್ಲ ಒಂದಷ್ಟು. ಬಿಗ್ ಬಾಸ್ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನ ಎಷ್ಟರ ಮಟ್ಟಿಗೆ ಚೇಂಜ್ ಮಾಡುತ್ತೆ, ಅಥವಾ ವ್ಯಕ್ತಿನೇ ಚೇಂಜ್ ಮಾಡ್ಕೋಬೇಕಾ ತಮ್ಮ ವ್ಯಕ್ತಿತ್ವ ಬದಲಾಯಿಸ್ಕೊಂಡು ಅಂತ? ಸರ್, ನಾನು ಬಿಗ್ ಬಾಸ್ಗಿಂತ ಮುಂಚೆ ಒಂದು 7 ರಿಯಾಲಿಟಿ ಶೋ ಮಾಡಿದ್ದೀನಿ ಸರ್. ಅದ್ರಲ್ಲಿ 3 ರನ್ನರ್ ಅಪ್ ಆಗಿದ್ದೀನಿ. ಜನ ಗುರ್ತಿಡಿಯೋರು ಅಂದ್ರೆ ಅವ್ರಿಗೊಂದು ಕ್ವಶನ್ ಮಾರ್ಕ್ ಇರೋದು, ರಜತ್ ಅಲ್ಲ, ರಜತ್ ಇರ್ಬಹುದು, ಈ ತರ ಒಂದು ಕ್ವಶನ್ ಮಾರ್ಕ್. ಸರ್, ಬಿಗ್ ಬಾಸ್ ಮನೇನ ನನ್ಗೆ ಏನ್ ಕೊಟ್ಬಿಡ್ತು ಅಂದ್ರೆ ಅದೇ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ ಗೊತ್ತಾ, ಕೇಳ್ದಾನೆ 1000 ಕೊಟ್ಟಿರುವಂತ ಮನೆ ಅದು ನನ್ಗೆ. ಮೊದಲನೇದಾಗಿ ನಾನು ಕೊಟ್ಟಿದ್ದು ಸುದೀಪ್ ಸರ್ನ. ಅದ ನಂತರ ಕೊಟ್ಟಿರೋದು ನನ್ನ ಜನರ ಪ್ರೀತಿನ. ಸರ್, ಇವಾಗ ನಾನು ಎಲ್ಲೇ ಹೋಗ್ಲಿ, ಏನೇ ಮಾಡ್ಲಿ, ನಾನು ಕಾಣಿಸ್ಕೊಂಡಿದ ತಕ್ಷಣ ಅವ್ರ ಮನೆ ಮಗನ್ ತರ ನನ್ನ ಹತ್ರ ಬರ್ತಾರೆ, ಫೋಟೋಗಳು ತಗೊಂತಾರೆ, ನನ್ನ ಹೆಗಲ ಮೇಲೆ ಕೈ ಹಾಕ್ತಾರೆ, ನಾನು ಹೇಳ್ದಂಗೆ ತಪ್ಕೊಂಡು ಮುದ್ದಾಡ್ತಾರೆ. ಸೊ ಅದು ಮೇನ್ಲಿ ಆಗಿದ್ದು ನನ್ನ ವ್ಯಕ್ತಿತ್ವನ ನಾನು ಎಲ್ಲೂ ಬಿಟ್ಕೊಡದೆ ಬಿಗ್ ಬಾಸ್ ಅಲ್ಲಿ ಆಡಿರೋ ರೀಸನ್ಗೆನೆ. ಬಿಗ್ ಬಾಸ್ ಅನ್ನೋ ಒಂದು ಶೋ ಬಂದು ವ್ಯಕ್ತಿತ್ವದ ಆಟ. ಸೊ ನೀವು ವ್ಯಕ್ತಿತ್ವನ ನೀವು ಬಿಟ್ಕೊಟ್ಟು ನೀವು ಏನೋ ಬೇರೆ ತೋರಿಸ್ತೀನಿ ಅಂದಾಗ, ಇವಾಗ ಎಷ್ಟೋ ಜನ ಇವ್ರು ಹೋಗವ್ರಲ್ಲ ಆಚೆ, ಇವ್ರು ಅಂತವ್ರು ಯಾರು ಅಂತಾನೆ ಗೊತ್ತಿಲ್ದಿರೋರು ಮಾತಾಡ್ತಾರೆ ಎಲ್ಲ ಕೂತ್ಕೊಂಡು.
ಸೊ ಅದಕ್ಕೆ ನಾವು ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಡ್ಬಾರ್ದು ಅನ್ನೋದು ನಂದೊಂದು ಸಜೆಷನ್ ಸರ್. ಓಕೆ. ಸೊ ಇವಾಗ ನೀವು ಒಳಗಡೆ ಹೋದಾಗ ಆಮೇಲೆ ಒಂದ್ ಕಡೆ ಡೆವಿಲ್, ಸೊ ಆಮೇಲೆ ಮಾರ್ಕ್, ಈ ತರ ಒಂದು ರಿಲೀಸ್ ಆಯ್ತು. ಡೆವಿಲ್ ಸಿನಿಮಾ ನೋಡಿದ್ರ ಫಸ್ಟ್? ಹೌದು ಸರ್, ನೋಡಿದೆ. ತುಂಬಾ ಖುಷಿ ಆಯ್ತು, ತುಂಬಾ ಇಷ್ಟ ಆಯ್ತು. ಅದ್ರಲ್ಲಿ ನಮ್ ಗಿಲ್ಲಿ ಮಾಡಿದ್ದಾನೆ, ಆಮೇಲೆ ನಮ್ಮ ಇವನು ವಿನಿ ಮಾಡಿದ್ದಾನೆ, ಆಮೇಲೆ ನಮ್ಮ ಕಾರ್ತಿ ಮಾಡಿದ್ದಾನೆ, ಹುಲಿ ಕಾರ್ತಿಕ್. ಸೊ ನಮಗ್ ಪರಿಚಯ ಇರೋ ಹಲವಾರು ಜನ ಮಾಡಿದ್ದಾಗ ತುಂಬಾ ಖುಷಿ ಆಯ್ತು ಆ ಮೂವಿ ನೋಡಿ. ಮಾರ್ಕ್ ನೋಡಿದೆ, ಕಂಪ್ಲೀಟ್ ಮಾಸ್ ಓರಿಯೆಂಟೆಡ್ ಮೂವಿ, ತುಂಬಾ ಖುಷಿ ಆಯ್ತು. ಆಮೇಲೆ ಆ ಸರ್ನ ಫ್ರೇಮಲ್ಲಿ ನೋಡಿದೆ, ಒಂಥರ ಇಷ್ಟ ಆಗುತ್ತೆ. ಸೊ ಎರಡು ಮೂವಿನೂ ನೋಡಿದೆ. ಆ ಅದನ್ನ ಅಪ್ಡೇಟ್ ಮಾಡ್ಬೇಕಾಯ್ತು, ಬಹುಶಃ ನಾನು ತುಂಬಾ ಬ್ಯುಸಿ ಇದ್ದ ಕಾರಣ ಆಗ್ಲಿಲ್ಲ. ಸೊ ಆದಷ್ಟು ಬೇಗ ಎಲ್ಲರಿಗೂ ಒಳ್ಳೇದಾಗ್ಲಿ ಇಂಡಸ್ಟ್ರಿಲಿ ಅಷ್ಟೇ. ಓಕೆ.